ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಶಿವಾನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಎಲ್ಲರೂ ಕಾಮೆಂಟ್ಸಲ್ಲಿ ತುಂಬ ಕಳಿಸ್ತಾಯಿದ್ರು ಪ್ರ್ಯಾಂಕ್ ವಿಡಿಯೋ. ಸೊ ಇವತ್ತು ನಾನು ತೊಗೊಂಬಂದಿದ್ದೀನಿ ಪ್ರ್ಯಾಂಕ್ ವಿಡಿಯೋ. ಸೊ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಚಾನಲ್ ಕ್ಯೂಟ್ ಬೇಬಿ ಹ್ಯಾರಿ ಹೆಸರು ಯಾಕಾಗಿದೆ ಅಂತ. ನನ್ನ ಚಾನಲ್ ಬೇರೆ, ಅವ್ನ ಚಾನಲ್ ಬೇರೆ. ಸೊ ಯಾಕಂದರೆ ಅವ್ನ ಚಾನಲ್ ಜಾಸ್ತಿ ವೀಡಿಯೋಸ್ ಬಿಡ್ತಾಯಿಲ್ಲ. ಸೊ ಅದನ್ನು ಆ ಚಾನಲು ಒಂಥರ ಬಿಟ್ಬಿಡಬಾರ್ದಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ನಡೆಸ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಪ್ರ್ಯಾಂಕ್ ವಿಡಿಯೋ ಏನಂದರೆ, ನನ್ನ ಫ್ರೆಂಡ್ ಶ್ರೇಯಾನ್ ಇದ್ದಾಳಲ್ಲ, ಅವಳ ಮೇಲೆ ಪ್ರ್ಯಾಂಕ್. ಒಂದು ಪ್ಲಾಟ್ ಇದೆ, ಆ ಪ್ಲಾಟ್ ಅವಳಿಗೆ ತುಂಬ ಇಷ್ಟ. ಸೊ ಅವ್ರ ಪಪ್ಪ ಅವಳ ಹೆಸರಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ರು. ಆದರೆ ಈಗ ನಾವು ಅದನ್ನು ಅದು ಬೇರೆಯವ್ರ ಹೆಸರಿಗೆ ಆಗಿದೆ ಅಂತ ಒಂದು ಪ್ರ್ಯಾಂಕ್ ವಿಡಿಯೋ. ನಿಜವಾಗ್ಲೂ ಅಲ್ಲ ಗೈಸ್, ಪ್ರ್ಯಾಂಕ್ ವಿಡಿಯೋ. ಲೆಟ್ ಸ್ಟಾರ್ಟ್ ಇಟ್. ಅವಳು ಶಾಪಿಂಗಿಗೆ ಹೋಗಿದ್ದಾಳೆ. ಬಂದಿದ ಮೇಲೆ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಶ್ರೇಯಾ ಶಾಪಿಂಗಿಂದ ಬಂದ್ಲು. ಸೊ ಶಾಪಿಂಗ್ ಚೆನ್ನಾಗಾಯ್ತಾ? ಚೆನ್ನಾಗಿತ್ತು. ಸೊ ಲೆಟ್ ಸ್ಟಾರ್ಟ್. ಸೊ ಇಲ್ಲಿ ಒಂದು ಸೀರಿಯಸ್ ವಿಷಯ ಹೇಳಬೇಕು. ಅಂಥದ್ದೇನು ಸೀರಿಯಸ್ ವಿಷಯ? ಅಂಥದ್ದು ತುಂಬ ಸೀರಿಯಸ್ ವಿಷಯ. ಸೀರಿಯಸ್ ಸೊ ಸೀರಿಯಸ್ ಆಗೇ ಇರೋಕೆ ಏನಂದರೆ ಅಂಕಲ್ ಏನೋ ನಿನಗೆ ತುಂಬ ಇಷ್ಟವಾದ ಪ್ಲಾಟ್ ಇತ್ತಲ್ಲ, ಆ ಕಡೆ ಸೈಡ್ ಇತ್ತಲ್ಲ, KHB ಕಾಲನಿ, ಅದು ನಿಂಗೆ ತುಂಬ ಇಷ್ಟ ಅಲ್ಲ? ಅದು ಅಂಕಲ್ ಬೇರೆ ಸೈಡ್ ಮಾಡಿದ್ದಾರೆ. ನಿಜ ಗಾಡ್ ಮೇಲೆ ನಿಜ. ನಾನು ಇಂಥ ವಿಷಯ ಎಲ್ಲ ನಾನು ಗ್ಯಾಸ್ ಹತ್ರ ಹೇಳಲ್ಲ. ಇದು ತುಂಬ ಸೀರಿಯಸ್ ವಿಷಯ. ಓಕೆ? ನಿಜ ಇಲ್ಲ, ನಮ್ಮಪ್ಪ ಮಾಡೋಕ್ಕಾಗಲ್ಲ. ನನ್ನ ಹೆಸರು ಮೇಲೆ ಬರ್ಕೊಟ್ಟೇನಂತ ಪ್ರಾಮಿಸ್ ಮಾಡ್ತಾರೆ. ನನಗೆ ಅದಾಗಕ್ಕಾಗಲ್ಲ. ಪ್ರಾಮಿಸ್ ವಾಪಸ್ ತೊಗೊಂಡಿದ್ದೆ ದೇವರ ಹತ್ರ ಬೇಡ್ಕೊಂಡು. ನಿಜ ಹೇಳ್ತಾ ಇದ್ದೀನಿ. ಮತ್ತು ಪ್ರೂಫ್ ಏನು ಕೊಡ್ತೀಯ? ನಮ್ಮಪ್ಪ ಮಾರಿಲ್ವಲ್ಲ. ಸರ್ಟಿಫಿಕೇಟ್ ಇದೆ. ಯಾವ ಸರ್ಟಿಫಿಕೇಟ್? ಅಲ್ಲಿದೆ, ಕೊಡು. ಮನೇಲಿದ್ದೆ. ಮತ್ತು ಅಂಕಲ್ ಅವಳಿಗೆ ಒಂಚೂರು ಸುಳಿವು ಬರಬಾರ್ದಂತ ಹೇಳಿದ್ದಾರೆ. ಸುಳಿವೆ ನಾನು ಫುಲ್ ಹೇಳ್ತಾ ಇದ್ದೀನಿ ನಿನಗೆ. ಇಲ್ಲ, ಅಪ್ಪ ಹಿಂಗೆಲ್ಲ ನಿಜ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪ ನಂಗೆ ಇನ್ನೇನೇ ಹೇಳಿದ್ರು, ನಾನು ಮಾರೋದಿಲ್ಲ, ನಿನ್ನ ಹೆಸ್ರ ಮೇಲೆ ಬರ್ಕೊಡ್ತೀನಿ, ಆಮೇಲೆ ನಿಮ್ಮ ಮನೆ ಹತ್ರ ಕಳ್ಸ್ಕೊ, ಅಂಗಡಿ ಹತ್ರ ಕಳ್ಸ್ಕೊ ಅಂತ ಹೇಳಿದ್ರು. ಇಲ್ಲ, ಸಾಧ್ಯ ಇಲ್ಲ. ನಿಜ ನಾನು ಹೇಳ್ತಿದ್ದು, ನಾನು ಇದು ಹೇಳ್ತಿರೋದು. ನನ್ನ ಅಪ್ಪ ಏನೂ ಮಾಡಿಲ್ಲ. ನಿಜ ಹೇಳ್ತಾ ಇಲ್ಲ, ನೀ ಪ್ರ್ಯಾಂಕ್ ಮಾಡ್ತಿದ್ಯಾ? ಇಲ್ಲ, ಪ್ರ್ಯಾಂಕ್ ಮಾಡಿದ್ರೆ ನಾನು ಇಷ್ಟು ಸೀರಿಯಸ್ ತೊಗೊಳೋದಿಲ್ಲ ನಿನ್ನ ವಿಷಯಕ್ಕೆಲ್ಲ. ಪ್ರ್ಯಾಂಕ್ ಮಾಡ್ತಿದ್ದ ಹೇಳಿ ಗೈಸ್. ನಿಜ ಇಂಥ ಸೀರಿಯಸ್ ವಿಷಯ ಎಲ್ಲ ನಾನು ತೊಗೊಳೋದಿಲ್ಲ ಗೈಸ್. ನಾನು ನಿಜವಾಗ್ಲೂ ಇಂಥ ಸೀರಿಯಸ್ ವಿಷಯ ನಾನು ಗಾಯ್ಸ್ ಹತ್ರ ಹೇಳೋದಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ತಿಳ್ಕೊ. ಸುಳ್ಳು. ನಾನು ಇನ್ನ ಇದಕ್ಕೆ ನಿಜ ತಪ್ಪ ಫೋನ್ ಹಚ್ಚಿವಾಗ ನಾನು ನಂಬ್ತೀನಿ. ನಾನು ವಿಡಿಯೋ ಆಫ್ ಮಾಡಬೇಕಾಗತ್ತೆ. ಮತ್ತೆ ನಾನು ವಿಡಿಯೋ ಆಫ್ ಮಾಡ್ಬೋದು. ಸ್ವಲ್ಪ ತಿಳ್ಕೊ ಶ್ರೇಯ. ನೋಡು, ನಿಜ. ನಿಜವಾಗ್ಲೂ ನಾನು ಹೇಳ್ತಿರೋದು ಕೇಳಿಸ್ಕೊಳ್ಳಿ. ಅಪ್ಪ ನೀನು ಹೇಳಿದ್ರು ನನಗೆ. ನಿನ್ನೆ ಹೇಳಿದ್ರು, ಇವತ್ತು ಹೇಳಿದಾರ, ಈ ಕ್ಷಣ ಹೇಳಿದಾರ. ನಾನು ಇವಾಗ ಕೇಳ್ಕೊಂಬಂದೆ. ನನ್ನ ಅಪ್ಪಂಗೆ ಕೇಳ್ಕೊಂಡೆ. ನಾನು ಕೇಳ್ಕೊಂಡ್ರೆ ಅವ್ರ ಮನಸ್ಸು ಬದಲಾಗಲ್ವಾ? ಆಗುತ್ತೆ. 24 ಗಂಟೆ ಆಯ್ತು ಇವಾಗ ಅವ್ರು ಹೇಳಿ. ಸುಳ್ಳು. ನಿನ್ನ ಸ್ಟೈಲ್ ಮಾಡೋಕೆ ಹೋಗ್ಬೇಡ, ಸುಮ್ಮನೆ ಹೇಳು. ಸೀರಿಯಸ್ ಆಗಿರೋ ಹೇಳ್ತಾ ಇದ್ದೀನಿ ನಾನು. ಇದು ತುಂಬ ಸೀರಿಯಸ್ ವಿಷಯ ಶ್ರೇಯಾ. ನೀನು ಮಜಾಕ್ನ ತೊಗೊಳ್ತಿದ್ಯಾ, ಕಾಮಿಡಿಯಲ್ಲಿ ತೊಗೊಳ್ತಿದ್ಯಾ? ಇಲ್ಲ ಕಣೆ, ನಾನು ಹೇಳ್ತಿದ್ದು ನಿಜ. ಅಪ್ಪ ಕೊಡ್ತಿಲ್ಲ. ಇಲ್ಲ, ನಂಗೆ ಗೊತ್ತು. ಇಲ್ಲ, ಅಪ್ಪ ಅವ್ರ ಹೆಸರು ಹೇಳ್ಬೋದು ನಾನೀಗ. ಯಾರ ಹೆಸರಲ್ಲಿ ಮಾಡಿದರೆ ಅವ್ರ ಹೆಸರು ಹೇಳ್ಬೋದು. ಅವ್ಳು ಹುಡುಗಿನ ಹುಡುಗ ಅಂತ ಗೆಸ್ ಮಾಡಿ ಫಸ್ಟ್. ಹುಡುಗಿ ಅಂತ ತಗೋಕ್ಕಾಗಲ್ಲ. ಹುಡುಗಾನೆ. ಅವನ ಹೆಸರು ನಿಖಿಲ ಅಂತ. ನಿಖಿಲ? ಈಗಾದರೂ ನಂಬ್ತೀನಿ. ನೋಡು, 10% ಅಷ್ಟೇ ನಂಬ್ತೀನಿ. 100% ನಂಬಕ್ಕಾಗಲ್ಲ. ನೀನು 100% ಏನು 1% ನಂಬೇಡ. ನಿಜವಾಗ್ಲೂ ಅಂತ ಹೇಳಿಬಿಡು.
ನಿಜ ಅಂತ ಹೇಳ್ಬಿಡು ಸಾಕು. 90% ಅಂತ ನಂಬಕ್ಕಾಗಲ್ಲ. ನಿಜವಾಗ್ಲೂ ಈ ಸೀರಿಯಸ್ ವಿಷಯ ಲಾಫಿಂಗ್ನಲ್ಲಿ ತಗೊಳ್ತಿದ್ದೆ. ಇಲ್ಲ ಕಣೆ, ಅಪ್ಪ ಹೇಳಿದ್ದು ಇದೇ ಅಲ್ಲ. ನೀನು ಪ್ರ್ಯಾಂಕ್ ಮಾಡ್ತಿದ್ಯಾ. ಅಪ್ಪ ನಂಗೆ ಹೇಳಿದ್ರು ಪ್ರ್ಯಾಂಕ್ ಮಾಡ್ತಾರಂತ. ಅದಕ್ಕೆ ನಾನು ಕೇರ್ಫುಲ್ ಆಗಿದ್ದೀನಿ. ನೀನು ಸುಳ್ಳು ಹೇಳ್ತಿದ್ಯಾ ನನಗೆ. ನೀನು ಬಾಯಿ ಮಾತಾಡೇ ಗೊತ್ತಾಗ್ತದೆ ನನಗೆ. ನನಗೆ ನಾನು ಲಾಫ್ ಮಾಡ್ತಾ ಇದ್ದೆ. ನಾನು ನಿಜವಾಗ್ಲೂ ನಾನು ನಗ್ಗೋದೇ ಇಲ್ಲ ಯಾವಾಗಲೂ. ಸೀರಿಯಸ್ ವಿಷಯದಲ್ಲಿ ನಾನು ನಗ್ಗೋದೇ ಇಲ್ಲ. ಇವಳಿಗೆ ಗೊತ್ತು ಗೈಸ್ ನಾನು ನಗೋದಿಲ್ಲ. ಇವಳು ಬೇಕಂತ ನಗಿಸ್ತಾ ಇದ್ದಾಳೆ. ನಾನು ನಗಿಸ್ತಿಲ್ಲ ಗೈಸ್, ಇವಳು ಪ್ರ್ಯಾಂಕ್ ಮಾಡ್ತಿದ್ದೆ. ನಾನು ಮೊನ್ನೆ ಕಥಕ್ ಕ್ಲಾಸಿಗೆ ಹೋಗಿದ್ದೆ. ಅದನ್ನು ಒಂದು ವಿಡಿಯೋ ಬಿಟ್ಟಿದ್ದೀನಿ ನನ್ನ 3ನೇ ಚಾನಲಲ್ಲಿ. ಅವತ್ತೇನಾಗಿತ್ತಂದರೆ ಒಬ್ಬಳು ಹುಡುಗಿ ಬಂದಿದ್ದು. ಇನ್ನೂ ಇವಳಿಗೆ ಗೊತ್ತಿಲ್ಲ. ಅವಳು ನನ್ನ ಫ್ಯಾನ್ ಅಂತೂ ಅಲ್ಲ. ಕಥಕ್ ಕ್ಲಾಸಿಗೆ ಹೋಗಿದ್ದಾಗ ಅವಳು ನಾನು ಕಥಕ್ ಕ್ಲಾಸಿಗೆ 8 ಗಂಟೆಗೆ ಹೋಗಿದ್ದೆ. ಬೆಳಗ್ಗೆ ಹೋಗಿದ ತಕ್ಷಣ ಆಟೋದಲ್ಲಿ ಹೋಗಿದ್ದೆ. ಇವತ್ತು ಪಾಪ ಫೀವರ್ ಬಂದಿತ್ತು, ನಾನೇ ಒಬ್ಬಳೇ ಹೋದೆ. ಫುಲ್ ನಾನು ಒಳಗೆ ಹೋಗಿದ್ಮೇಲೆ ಅವಳು ಬಂದಳು. ಅಲ್ಲೇ ನಿಂತು ಆ ವಾಚ್ಮ್ಯಾನಿಗೆ ಹೇಳತ್ತಿದ್ಲು, ನಾನು ಶಿವಾನಿ ಅವ್ರ ಜೊತೆ ಸೆಲ್ಫಿ ತಗೊಳ್ಬೇಕು, ಅವರ ನಗರ್ನಲ್ಲಿ ಅವ್ರ ಮನೆಯಲ್ಲಿ ಫ್ಲ್ಯಾಟಲ್ಲಿ ಇರಬೇಕಂತ. ಅವಳಿಗೆ ನಮ್ಮ ಫ್ಲ್ಯಾಟ್ ಇಲ್ಲ, ಏನೂ ಇಲ್ಲ. ಅವಳಿಗೆ ಏನೇನೋ ಸುಳ್ಳು ಮಾತಾಡ್ತಿದ್ಲು. ಆಮೇಲೆ ಅವಳು ಅಂತ ಇದ್ದು ಫ್ಲ್ಯಾಟಲ್ಲಿ ಇಡಕ್ಕೆ ಬಿಡ್ತೀರಾ, ನಾನು ಮಗುನ ಬಿಟ್ಟು ಹೋಗ್ಬಿಡ್ತೀನಿ, ನನಗೆ ಒಳಗೆ ಬಿಡಲಿಲ್ಲ ಅಂದರೆ ಹಂಗೆಲ್ಲ ಮಾತಾಡತ್ತಿದ್ಲು. ಈ ವಿಡಿಯೋ ನಾನು ಫಸ್ಟಲ್ಲೇ ಬಿಟ್ಟಿದ್ದೀನಿ ಗೈಸ್. ಸೊ ಈ ಥರ ಎಲ್ಲ ಮಾತಾಡ್ತಿದ್ಲು ಅವಳು. ಫ್ಲ್ಯಾಟ್ಗೆ ಮತ್ತು ನನ್ನ ಆ ಹುಡುಗಿಗೆ ಏನು ಸಂಬಂಧ? ನಾನು ಫ್ಲ್ಯಾಟಿಂಗ್ ಹೇಳತ್ತಿಲ್ಲ, ನಾನು ಕಥಕ್ ಕ್ಲಾಸಿಂಗ್ ಹೇಳತ್ತೀನಿ. ಕಥಕ್ ಕ್ಲಾಸ್ ಅಂದ್ರೆ ಏನು? ಮನೆಯಲ್ಲೇ ಸೇರಿನಲ್ಲೇ ಹಿಂಗೆ ಫುಲ್ 2 kg ಹಾಕೋಬೇಕು, ಹೆವಿ ಕಥಕ್ ಕ್ಲಾಸ್. ಅದು ಹಿಂಗೆಲ್ಲೇ ಅದು. ಆದ್ರೂ ಮಾತಾಡೇ ನಂಗೆ ಒಂದು ಚೂರು ಇಲ್ಲ. ನಿನ್ನ ಸೀರಿಯಸ್ ಗೈಸ್. ಸೊ ಗೈಸ್ ಟೈಮ್ ಬಂದಿದೆ ಗೈಸ್. ಸೊ ಟೈಮ್ ಬಂದಿದೆ, ಲೆಟ್ಸ್ ಡೂ ಇಟ್. ಇದು ಪ್ರ್ಯಾಂಕು. ನನಗೆ ಗೊತ್ತಿತ್ತು ಇವಳು ಪ್ರ್ಯಾಂಕ್ ಮಾಡ್ತಿದ್ದಾಳೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಹೇಳಕ್ ಹೋಗ್ಲಿಲ್ಲ. ನಾನು ನಿಜ ನಂಬ್ತೀನಿ ಅಂತ ಹೇಳಕ್ ಹೋಗ್ಲಿಲ್ಲ ನಾನು. ಇವಳು ಮಾತು ನಂಬಿಡಿ ಗಾಯ್ಸ್, ಇವಳು ಎಷ್ಟು ಸುಳ್ಳು ಹೇಳ್ತಾಳೆ, ಪ್ರ್ಯಾಂಕ್ ಮಾಡ್ತಾಳೆ. ಸೊ ಲೆಟ್ಸ್ ಎಂಡ್ ದ ವಿಡಿಯೋ. ಐ ಹೋಪ್ ದಿಸ್ ವಿಡಿಯೋ ಯು ಬಿ ಲೈಕ್ and share and subscribe. Bye.